ಚೆನ್ನಮ್ಮ ಅವರ ನಿಧನಕ್ಕೆ ರಾಹುಲ್ ಗಾಂಧಿ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ರಾಹುಲ್ ಗಾಂಧಿ ಸಂತಾಪವನ್ನ ಸೂಚಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಸಂತಾಪವನ್ನ ತಿಳಿಸಿದ್ದಾರೆ ರಾಹುಲ್ ಗಾಂಧಿ. ಚೆನ್ನಮ್ಮ ಅವರ ನಿಧನಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಇದೀಗ ಸಂತಾಪವನ್ನ ತಿಳಿಸಿದ್ದಾರೆ. ತೀವ್ರವಾಗಿ ದುಃಖ ಆಗಿದೆ. ಚೆನ್ನಮ್ಮ ಅವರ ನಿಧನದಿಂದ ದಶಕಗಳ ಕಾಲ ದೇವೇಗೌಡರಿಗೆ ಶಕ್ತಿಯಾಗಿದ್ರು ಚೆನ್ನಮ್ಮ ಅವರು ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಅವರ ನಿಧನಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಚೆನ್ನಮ್ಮ ಅವರ ನಿಧನದಿಂದ ತುಂಬಾನೇ ದುಃಖ ಆಗಿದೆ. ತುಂಬಾ ವರ್ಷಗಳ ಕಾಲ ದೇವೇಗೌಡರಿಗೆ ಅವರು ಶಕ್ತಿಯಾಗಿದ್ರು, ಗೌಡರ ಕುಟುಂಬಕ್ಕೆ ಒಂದು ಬೆನ್ನೆಲುಬಾಗಿದ್ರು. ಈಗ ಅವರ ನಿಧನದಿಂದ ದುಃಖ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಎಕ್ಸ್ ಖಾತೆಯಲ್ಲಿ ತಮ್ಮ ಸಂತಾಪವನ್ನ ಸೂಚಿಸಿದ್ದಾರೆ. ಅವರೇ ಬಡಿಸ್ತಾ ಇದ್ರು. ಪ್ರಧಾನಮಂತ್ರಿಗಳ ಪತ್ನಿಯಾಗಿ ಚೆನ್ನಮ್ಮನವರು ಬೆಂಗಳೂರು ಮನೆಗೆ ಯಾರೇ ಬಂದ್ರು ಕೂಡ ಅವ್ರ ಬದ್ಧ ವೈರಿಗಳೇ ಇರಲಿ, ವಿರೋಧ ಪಕ್ಷದವರಿರಲಿ, ಆಡಳಿತ ಪಕ್ಷದವರಿರಲಿ, ಯಾರೇ ಸಾಮಾನ್ಯ ಬಡವರೇ ಬರಲಿ, ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಊಟವನ್ನ ಹಾಕ್ತಾ ಇದ್ದಂತ ತಾಯಿ ಚೆನ್ನಮ್ಮ ಅವ್ರ ಧರ್ಮದೇವತೆ ಇವತ್ತು ನಿಧನರಾಗಿರ್ತಕ್ಕಂಥ ದುಃಖ ಪ್ರತಿಯೊಬ್ಬರು ಕೂಡ ತಳ್ಳಿಕ್ಕೆ ಆಗದೇ ಇರ್ತಕ್ಕಂಥದ್ದು. ಆ ತಾಯಿ ದೈವ ಭಕ್ತೆ. ಪ್ರತಿದಿನವೂ ಕೂಡ ಊಟವನ್ನು ಮಾಡದೆ, ತಿಂಡಿಯನ್ನು ಮಾಡದೆ ದೇವರ ಪೂಜೆಯಲ್ಲೇ ತೊಡಗಿರ್ತಿದ್ರು. ಆ ತಾಯಿಯ ಆಶೀರ್ವಾದದಿಂದ ಅವರಿಗೆ ಮುತ್ತೈದೆ ಭಾಗ್ಯದಿಂದ ದೇವರ ಸನ್ನಿಧಿಯನ್ನು ಸೇರಿದ್ದಾರೆ. ಅವರ ಆತ್ಮಕ್ಕೆ ಅವರ ಸನ್ನಿಧಿಯಲ್ಲಿ ದೇವರವ್ರಿಗೆ ಆಶೀರ್ವಾದ ಮಾಡಲಿ, ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡಲಿ. ದೇವೇಗೌಡರಿಗೆ ಅದನ್ನ ಒಂದು ದುಃಖವನ್ನು ಭರಿಸ್ತಕ್ಕಂಥ ದೇವೇಗೌಡರಿಗೆ ಶಕ್ತಿಯನ್ನ ಕೊಡಲಿ. ನಾನು ಕೂಡ ದೇವೇಗೌಡರಿಗೆ ಹೇಳಿದೆ, ಸರ್ ಧೈರ್ಯವಾಗಿರಿ, ನೀವು ಇದು ಮಾಡಬೇಡಿ ಅಂತ ಹೇಳಿ ದೇವೇಗೌಡರು ಕೂಡ ಹೇಳಿ ಅವರಿಗೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸುತ್ತೆ. ಅವರ ಆತ್ಮಕ್ಕೆ ಚಿರ ಶಾಂತಿ ದೊರಕಲಿ. ಸ್ವರ್ಗದಲ್ಲಿ ದೇವರ ಸನ್ನಿಧಿಯಿಂದ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಆ ತಾಯಿ ಚೆನ್ನಮ್ಮನವರು ಅಂತ ಹೇಳಿ ಆ ತಾಯಿಗೆ ನಾವು ಸಮರ್ಪಣೆಯನ್ನು ದೇವರಿಗೆ ಮಾಡಿದ್ದೇನೆ. ಮಾನ್ಯ ದೇವೇಗೌಡರದು ಮತ್ತು ಚೆನ್ನಮ್ಮನವ್ರದ್ದು ನಾನು ತಿಳಿದ ಮಟ್ಟಿಗೆ ಬಹಳ ದೀರ್ಘಕಾಲದ ತೀರಾ ಅತ್ಯಂತ ಅನ್ಯೋನ್ಯವಾದ ಸಂಬಂಧ. ಪತಿ ಪತ್ನಿ ಇಷ್ಟು ದಶಕಗಳ ಇಷ್ಟು ಚೆನ್ನಾಗಿ ಒಂದಾಗಿದ್ದು ನಾನು ನೋಡೋದು ಭಾಳ ಅಪರೂಪ. ಅದರಲ್ಲೂ ವಿಶೇಷವಾಗಿ ಚೆನ್ನಮ್ಮನವರು ನನಗೆ ಗೊತ್ತಿರೋ ಮಟ್ಟಿಗೆ ಬೆಂಗಳೂರಿನಲ್ಲಿ ದೇವೇಗೌಡರಿದ್ರೆ ಮಧ್ಯಾಹ್ನ ಅವ್ರ ಜೊತೆ ಊಟಕ್ಕೆ ಜಾಯ್ನ್ ಆಗೋದು, ಅವರ ಎಲ್ಲ ಸ್ಥಿತಿಗತಿಗಳನ್ನ ನೋಡ್ಕೊಳೋದು ಮಾಡ್ಕೊಂಡು ಈ ವಯಸ್ಸಲ್ಲೂ ಕೂಡ ದೇವೇಗೌಡರ ಜೊತೆ ಜೀವನ ಮಾಡ್ತಿದ್ರು. ಅಂಥ ಚೆನ್ನಮ್ಮನವ್ರು ಇವತ್ತು ದೂರ ಆಗಿರೋದು ನಿಜವಾಗ್ಲೂ ದುಃಖದ ಸಂಗತಿ. ಅವರು ಅನೇಕ ಗೃಹಿಣಿಯರಿಗೆ ಆದರ್ಶವಾದ ಗೃಹಿಣಿ. ದೇವೇಗೌಡರಿಗೆ ಭುಜ ಕೊಟ್ಟು ಅವರ ಇಡೀ ರಾಜಕೀಯ ಜೀವನದಲ್ಲಿ ಎಂತೆಂಥ ಕಷ್ಟ ಇದು ಬಂದರೂ ಕೂಡ ಎಳಕದೆ ಅಂಜದೆ ನಿಂತ್ಕೊಳ್ಳುವಂಥ ಶಕ್ತಿ ತುಂಬಿದಂಥ ಸದ್ಗುಣ ಇವತ್ತಿಲ್ಲ ಆಗಿರೋದು ನನಗೆ ನಿಜವಾಗ್ಲೂ ನೋವುಂಟು ಮಾಡುತ್ತೆ. ಸನ್ಮಾನ್ಯ ದೇವೇಗೌಡರ ವಯಸ್ಸಲ್ಲಿ ಇದನ್ನು ತಡ್ಕೊಳೋದು ಭಾಳ ಕಷ್ಟ ಆಗ್ಬೋದು. ಆದರೂ ಅನಿವಾರ್ಯ ಪರಿಸ್ಥಿತಿ ಇರೋದ್ರಿಂದ ಭಗವಂತ ಇದನ್ನೆಲ್ಲ ತಡ್ಕೊಳೋ ಶಕ್ತಿ ಅವ್ರಿಗೆ ಕೊಡಲಿ. ದೇವೇಗೌಡರು ಇದನ್ನು ಯಾವುದನ್ನು ತೀರಾ ಅತಿಯಾಗಿ ತಲೆಗೆ ತಗೊಂಡಲ್ಲ, ಇನ್ನೂ ಚಿಕ್ಕ ಕಾಲ ಚೆನ್ನಾಗಿರಲಿ. ಅವರ ಪತ್ನಿಯವರ ದುರಂತದ ಸ್ಥಿತಿಯನ್ನು ಮರೆಯುವಂಥ ಸ್ಥಿತಿ ಅವರಿಗೆ ಬರಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ, ತಾಯಿ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. 72 ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ನಡೆಸಿದ್ದಾರೆ. ನಿಜಕ್ಕೂ ಇವರ ಒಂದು ದಾಂಪತ್ಯ ಜೀವನ ಪ್ರತಿಯೊಬ್ಬರಿಗೂ ಒಂದು ಮಾದರಿ ಅಂತಲೇ ಹೇಳ್ಬೋದು. ಯಾವ ರೀತಿ ಅವರು ಜೀವನವನ್ನು ಸಾಗಿಸಿದ್ದಾರೆ ಅಂತ ಹೇಳಿ ಒಂದು ಕಡೆ ಅವರ ಪ್ರತಿಯೊಂದು ಕೆಲಸಕ್ಕೂ ಅವರಿಗೆ ಬೆನ್ನೆಲುಬಾಗಿದ್ರೆ, ಇನ್ನೊಂದು ಕಡೆ ಅವರ ಆರೋಗ್ಯ ನೋಡ್ಕೊಳ್ಳೋದಾಗಿರ್ಬೋದು, ಅವರ ಜೀವನ ಶೈಲಿಯನ್ನು ನೋಡ್ಕೊಳ್ಳೋದಾಗಿರ್ಬೋದು. ಒಂದು ಕಡೆ ಹೇಳ್ತಾ ಇದ್ರು, ಅವರು ಊಟವನ್ನು ಕೂಡ ದೇವೇಗೌಡರು ಊಟ ಮಾಡಿದ್ಮೇಲೆ ಅವರು ಊಟವನ್ನು ಮಾಡ್ತಾ ಇದ್ರಂತೆ. ಇನ್ನು ಹೊರಗೆ ಎಲ್ಲಿ ಹೋದರೂ ಕೂಡ ಫೋನ್ ಮಾಡಿ ವಿಚಾರಿಸ್ತಾ ಇದ್ರಂತೆ, ನಿಮ್ಮದು ಊಟ ಆಯಿತಾ ಅಂತ ಹೇಳಿ. ಅವ್ರದ್ದು ಊಟ ಆದಮೇಲೆ ಇವರು ಊಟ ಮಾಡ್ತಾ ಇದ್ರಂತೆ. ಅಷ್ಟು ಪತಿ ಅಂದರೆ ಒಂದು ಗೌರವ, ಪ್ರೀತಿ, ಅಷ್ಟರ ಮಟ್ಟಿಗೆ ಅವರನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಲ್ಲದೆ ಇನ್ನು ಅವರಿಗೆ
ಅವರ ಒಂದು ಏಳಿಗೆಗಾಗಿ, ಅವರ ಒಂದು ಸಕ್ಸಸ್ಸಿಗಾಗಿ ಪೂಜೆ ಪುನಸ್ಕಾರ ಅಂತ ಹೇಳ್ಬೋದು. ಅವರು ಅಪಾರವಾದ ದೈವ ಭಕ್ತಿ ಆಗಿದ್ರು. ಕುಮಾರಸ್ವಾಮಿ ಅವರು ಕೂಡ ಮಾತಾಡ್ತಾ ಹೇಳಿದ್ರು, ಈ ವಯಸ್ಸಲ್ಲೂ ಕೂಡ ನಮ್ಮ ತಾಯಿ 10 ರಿಂದ 12 ಗಂಟೆ ದೇವ್ರ ಮನೆಯಲ್ಲೇ ಕಾಲ ಕಳೀತಾ ಇದ್ರು ಅಂತ ಹೇಳಿ. ಕಳೆದ 35 ವರ್ಷದಿಂದ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾನೆ ಇದ್ರು. ಈ ವಯಸ್ಸಲ್ಲೂ ಅವ್ರಿಗೆ ಓಡಾಡೋಕ್ಕೆ ಕಷ್ಟ ಇದ್ರೂ ಕೂಡ ದೇವಸ್ಥಾನಕ್ಕೆ ಹೋಗಿರೋದಾಗಿರ್ಬೋದು, ಮತ್ತೆ ಉಪವಾಸವನ್ನ ಮಾಡ್ತಾ ಇದ್ರು. ಈ ಒಂದು ಏಜಲ್ಲೂ ಕೂಡ ಉಪವಾಸ ಮಾಡ್ತಾ ಇದ್ರು. 10 ರಿಂದ 12 ಗಂಟೆ ದೇವ್ರ ಮನೇಲಿ ಕಳೀತಾ ಇದ್ರು ಅಂತ ಹೇಳಿದ್ರು. ಸೊ ಅಷ್ಟು ದೈವ ಭಕ್ತಿ ಆಗಿದ್ರು. ಪ್ರತಿಯೊಂದು ಕೂಡ ತನ್ನ ಪತಿಗೋಸ್ಕರ, ಕುಟುಂಬಕ್ಕೋಸ್ಕರ, ಮಕ್ಕಳಿಗೋಸ್ಕರ ಇವೆಲ್ಲವನ್ನ ಮಾಡ್ಕೊಂಡು ಬಂದಿದ್ರು. ನಿಜಕ್ಕೂ ಅವರ ಜೀವನ ಪ್ರತಿಯೊಬ್ಬರಿಗೂ ಒಂದು ಮಾದರಿ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅವರು ಇದ್ದವರು. ಇನ್ನು ಅವರ ಪತಿ ಒಂದು ಮಾಜಿ ಪ್ರಧಾನಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಮಗ ಕೂಡ ಕೇಂದ್ರ ಸಚಿವ. ಆದರೂ ಕೂಡ ತುಂಬ ಸರಳವಾಗಿ ಜೀವನವನ್ನು ನಡೆಸ್ತಾ ಇದ್ರು. ಅವರ ಜೀವನ ಶೈಲಿ ನೋಡಿದ್ರೆ ತುಂಬಾ ಸರಳವಾಗಿತ್ತು. ಅಷ್ಟೆಲ್ಲ ಅಧಿಕಾರ ಮನೇಲಿದ್ರೂ ಕೂಡ, ಅಷ್ಟೆಲ್ಲ ಇದ್ರೂ ಕೂಡ ಅವರು ತುಂಬ ಸರಳವಾಗಿದ್ರು. ಅವರ ಉಡುಗೆ ತೊಡುಗೆ ಆಗಿರ್ಬೋದು ನೋಡ್ತಾ ಇದ್ದೀವಿ ನಾವು. ಅವರ ಅಂತಿಮ ದರ್ಶನಕ್ಕೆ ಬಂದಂತಹ ಪ್ರತಿಯೊಬ್ಬರು ಗಣ್ಯರು ಕೂಡ, ಈ ರಾಜಕಾರಣಿಗಳು ಕೂಡ ಯಾವ ರೀತಿ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಅವರು ಮನೆಗೆ ಹೋದವರಿಗೆ ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ. ಯಾರೇ ಆಗಿರ್ಬೋದು, ರಾಜಕೀಯದಲ್ಲಿ ದ್ವೇಷ ಮನಸ್ತಾಪ ಅನ್ನೋದು ಇದ್ದೇ ಇರುತ್ತೆ. ಅದು ಅವರಿಗೆ ಬಿಟ್ಟು ನಮಗೆ ಅಲ್ಲ ಅಂತ ಹೇಳಿ ಮನೆಗೆ ಯಾರೇ ಬಂದರೂ ಕೂಡ ಅವರಿಗೆ ಊಟವನ್ನು ಮಾಡಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು. ಊಟ ಹಾಕಿನೇ ಕಳಿಸ್ತಾ ಇದ್ರು ಅಂತ ಹೇಳಿ ಪ್ರತಿಯೊಬ್ಬರು ರಾಜಕಾರಣಿಗಳು, ಗಣ್ಯರು ಎಲ್ಲರೂ ಕೂಡ ಅವರ ಅಂತಿಮ ದರ್ಶನಕ್ಕೆ ಬಂದವರು ಆ ಒಂದು ಮಾತನ್ನು ಹೇಳಿ ಅವರನ್ನು ನೆನೆಸ್ಕೊಳ್ತಾ ಇದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಅವರು ಅವರ ಜೀವನವನ್ನು ಕಳೆದಿದ್ದಾರೆ. 72 ವರ್ಷಗಳ ಕಾಲ ಒಂದು ಅವರ ದೇವೇಗೌಡರಿಗೆ ಬೆನ್ನೆಲುಬಾಗಿ ಅವರ ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ. ಇದೀಗ ಅವರ ಪರಿಸ್ಥಿತಿ ನಿಜವಾಗ್ಲೂ ದೇವೇಗೌಡರಿಗೆ ಆ ಒಂದು ದುಃಖವನ್ನು ಭರಿಸೋ ಶಕ್ತಿಯ ದೇವರು ಕೊಡಲಿ ಅಂತಲೇ ಹೇಳಬೇಕಾಗಿದೆ. ಇಷ್ಟು ವರ್ಷಗಳ ಕಾಲ ಜೊತೆಯಲ್ಲಿದ್ದ ಪತ್ನಿಯನ್ನು ಕಳ್ಕೊಂಡಿದ್ದಾರೆ. ನೋಡ್ಬೋದು, ಅವರ ಪಾರ್ಥಿವ ಶರೀರದ ಮುಂದೆ ಕೂತು ದಿಕ್ಕೇ ತೋಚ್ತಿಲ್ಲ ಅನ್ನೋ ರೀತಿ ಕೂತ್ಕೊಂಡಿದ್ದಾರೆ, ಅಳ್ತಾ ಇದ್ದಾರೆ. ಈ ವಯಸ್ಸಲ್ಲಿ ಅವರು ಅದನ್ನು ತಗೊಳ್ಳೋದು ತುಂಬಾ ಕಷ್ಟ ಆಗಿದೆ. ಬಟ್ ಆದರೂ ಕೂಡ ದೇವರು ಅವರಿಗೆ ಆ ಒಂದು ಶಕ್ತಿಯನ್ನು ಕೊಡಲಿ. ಸಾಕಷ್ಟು ಗಣ್ಯರು, ಎಲ್ಲ ಒಂದು JDS ಪಕ್ಷ ಅನ್ನೋದಿಲ್ಲ ಇಲ್ಲಿ, ಆ ಒಂದು ಪಕ್ಷ ಭಿನ್ನಾಭಿಪ್ರಾಯ ಆ ಥರ ಏನೂ ಇಲ್ಲ. ಪ್ರತಿಯೊಬ್ಬರು ರಾಜಕಾರಣಿಗಳು, ಗಣ್ಯರು ಕೂಡ ಬರ್ತಾ ಇದ್ದಾರೆ, ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ.